ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಗುರು ಬಸವಣ್ಣನವರ ವಚನ ಹೀಗಿದೆ: ಒಡೆಯರಿಗೆ ಒಡವೆಯನ್ನೊಪ್ಪಿಸಲಾರದೆ ಮೊರೆಯಿಡುವ ಮನವ ನಾನೇನೆಂಬೆ. ನೆತ್ತಿಯಲ್ಲಿ ಅಲಗ ತಿರುಹುವಂತಪ್ಪ ವೇದನೆ ಯಹುದೆನಗೆ. ಕೊಯ್ದ ಮೂಗಿಂಗೆ ಕನ್ನಡಿಯ ತೋರುವಂತಪ್ಪ ವೇದನೆ ಯಹುದೆನಗೆ. ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವಂತಪ್ಪ ವೇದನೆ ಯಹುದೆನಗೆ. ಕೂಡಲ ಸಂಗಮ ದೇವ ಮಾಡಿ ನೋಡುವ ಹಗರಣವ ನ ಮಾಡಿಹೇನೆಂದಡೆ ಮನಕ್ಕೆ ಮನ ನಾಚದೆ ಅಯ್ಯ. ಈ ವಚನದ ಸಾರ ಹೀಗಿದೆ: ತನ್ನದೆನ್ನುವುದೇನೂ ಇಲ್ಲ, ಇರುವುದೆಲ್ಲವೂ ಶಿವಸ್ವರೂಪಿಗಳಾದ ಶಿವಶರಣರು ಎಂಬ ಭಾವ ಮನದಲ್ಲಿ ಗಟ್ಟಿಗೊಳ್ಳಬೇಕು. ಆದರೆ ನನ್ನ ಮನದಲ್ಲಿ ಈ ದೃಢಭಾವವಿಲ್ಲ. ಅವರದನ್ನು ಅವರಿಗೆ ಸಮರ್ಪಿಸಬೇಕೆಂದರೆ ನೆತ್ತಿಯಲ್ಲಿ ಕತ್ತಿಯನ್ನು ತಿರುಗಿಸಿದಾಗ, ಮೂಗ ಕೊಯ್ದು ಕನ್ನಡಿ ತೋರಿದಾಗ, ಬೆಂದ ಹುಣ್ಣನ್ನು ಬಿದಿರಿನಿಂದ ಬಾಚಿದಾಗ ಉಂಟಾಗುವ ದುಃಖ ನನಗಾಗುತ್ತಿದೆ. ಭಗವಂತನ ಸೊಮ್ಮನ್ನು ಶಿವಶರಣರಿಗೆ ಸಮರ್ಪಿಸುವಲ್ಲಿ ನಾನು ಕೊಟ್ಟೆ, ನಾನು ಮಾಡಿದೆ ಎಂಬ ಭಾವ ಬಂದರೆ ಮನಸ್ಸಿಗೆ ನಾಚಿಕೆಯಾಗಬೇಕು. ಭಕ್ತಿಯಲ್ಲಿ ಸರ್ವ ಸಮರ್ಪಣಾ ಭಾವ ಮುಖ್ಯ ಎಂಬುದು ಬಸವಣ್ಣನವರು ತಮ್ಮ ಈ ವಚನದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ. ಇಂದಿನ ಮಾತು: ಸಂತೋಷದ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಖಂಡಿತವಾಗಿ ತೆರೆದುಕೊಳ್ಳುತ್ತದೆ. ಆ ತೆರೆದುಕೊಂಡ ಬಾಗಿಲನ್ನು ಪ್ರವೇಶಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಗುರಿ ತಲುಪಲು ಶ್ರಮ ಹಾಗೂ ಶ್ರದ್ಧೆಯ ಪಾತ್ರ ಅತಿ ದೊಡ್ಡದಾಗಿದೆ. ಅವುಗಳಲ್ಲಿ ಕೊರತೆಯಾದರೆ ನಮ್ಮ ಗುರಿ ಕನಸಾಗಿಯೇ ಉಳಿದುಬಿಡುತ್ತದೆ. ಸಂಪತ್ತು ಗಳಿಸಲು ಹಾಳು ಮಾಡಿಕೊಂಡ ಆರೋಗ್ಯವನ್ನು ಎಷ್ಟು ತೆತ್ತರೂ ತಿರುಗಿ ಗಳಿಸಲಾಗದು. ಆ ಅರಿವಿನಿಂದಲೇ ನಮ್ಮ ನಡೆನುಡಿಗಳನ್ನು ರೂಢಿಸಿಕೊಂಡು ಆರೋಗ್ಯ ಭಾಗ್ಯ ಪಡೆಯೋಣ. ಶರಣು ಶರಣಾರ್ಥಿಗಳು.